ಏನಿವತ್ತು ಕರ್ನಾಟಕದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಅದರಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರು 4ನೇ ಬಾರಿ ಆಯ್ಕೆ ಬಯಸಿ ಸ್ಪರ್ಧೆ ಮಾಡಿದ್ದಾರೆ. ಅವರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು, ಅವರ ಹೋರಾಟ ಏನು, ನಮ್ಮ ದಕ್ಷಿಣ ಭಾರತದ GSTಯನ್ನು ತಗೊಂಡೋಗಿ ನಾರ್ತ್ ಇಂಡಿಯನ್ಸ್ಗೆ ಏನು ಕೊಡ್ತಾ ಇದ್ದಾರೋ ಅದ್ರ ಬಗ್ಗೆ ನಮಗೇನು ಅನ್ಯಾಯ ಆಗ್ತಾ ಇದೆ, ಆಮೇಲೆ ಜನಗಳ ಬಗ್ಗೆ ಇರುವ ಕಾಳಜಿ ಬಗ್ಗೆ ಅವರು ಹೆಚ್ಚಿನ ಹೋರಾಟವನ್ನು ಮಾಡಿ ಸಂಸತ್ನಲ್ಲಿ 25 ಜನ BJP ಸಂಸದರು ಇದ್ದರೂ ಕೂಡ ಯಾರೂ ಕೂಡ ಧ್ವನಿ ಎತ್ತಲಿಲ್ಲ. ಏಕೈಕ ಸಂಸದರು ಧ್ವನಿ ಎತ್ತಿ ಅವರು ನಮ್ಮ ಕರ್ನಾಟಕದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಹೋರಾಟ ಮಾಡಿದ್ದಾರೆ. ಅವರು ಅದೇ ರೀತಿ ಅವರು ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಗಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಂಚಾಯತಿಗೆ ಒಂದು 10 ಸಲ ಬಂದಿದ್ದಾರೆ 5 ವರ್ಷದಲ್ಲಿ. ಅದರಿಂದ ಈ ಭಾಗದಲ್ಲಿ ನಾವು ಅತ್ಯಧಿಕ ಹೆಚ್ಚಿನ ಮತಗಳನ್ನ ಅವ್ರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ಸ್ನೇಹಿತರು, ನಮ್ಮ ಹುಡುಗರು ಎಲ್ಲ ಕೆಲಸ ಮಾಡಿದ್ದಾರೆ. ಇನ್ನೇನು ಒಂದು 20-25 ನಿಮಿಷದಲ್ಲಿ ಚುನಾವಣೆ ಮುಗಿತಾ ಇದೆ. ಈ ಬಾರಿ ಏನು ಹೋದ ಚುನಾವಣೆಯಲ್ಲಿ 2 ಲಕ್ಷ ಮತಗಳ ಅಂತರದಿಂದ ಜಯಿಸಿದರು. ಈ ಸಲ 4-5 ಲಕ್ಷ ಮತಗಳ ಅಂತರದಿಂದ ಜಯಿಸಿ 4ನೇ ಬಾರಿಗೆ ಆಯ್ಕೆ ಆಗ್ತಾರೆ. ಅವರು ಈ ಭಾಗವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಡಿಸಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನಾನು ಬಯಸ್ತೀನಿ. ಅದೇ ರೀತಿ ನಮ್ಮ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದು ಏನು ಮೋದಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಈ 2 ಸಲ 10 ವರ್ಷ ಆಡಳಿತ ನಡೆಸಿದ್ದಾರೆ. ಏನು ನಮ್ಮ ದೇಶದಲ್ಲಿ 55 ವರ್ಷ ಆಡಳಿತ ನಡೆಸಿದಂಥ ಕಾಂಗ್ರೆಸ್, ಹಾಗೆ ಇತರ ಪ್ರಧಾನಮಂತ್ರಿಗಳು ನಡೆಸಿದಂಥ 65 ವರ್ಷ ಆಡಳಿತ ನಡೆಸಿದ್ದಾರೆ. ಅವರು ಮಾಡಿದಂಥ ಸಾಲ 54 ಲಕ್ಷ ಕೋಟಿ, ಈಗ 115 ಲಕ್ಷ ಕೋಟಿ ಹೆಚ್ಚಿನ ಸಾಲವನ್ನು ಮಾಡಿದ್ದಾರೆ. ಆಗ ಆ ದುಡ್ಡೆಲ್ಲ ಎಲ್ಲೋಯ್ತು ಏನು ಅಂತ ಗೊತ್ತಾಗ್ತಾ ಇಲ್ಲ. ಉದ್ಯಮಿಗಳದ್ದು ಸುಮಾರು 15 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಯಾವುದೇ ರೀತಿಯ ಬಡವರ ಪರವಾದಂಥ ಸರ್ಕಾರ ಅಲ್ಲ. ಈ ಸರ್ಕಾರ ತೊಲಗಬೇಕು, ಬಡವರ ಪರವಾಗಿರುವಂಥ ಸರ್ಕಾರ ಬರಬೇಕು. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ ಅಂತ ನಮಗೆಲ್ಲ ನಂಬಿಕೆ ಇದೆ. ನಿದ್ದೆ ಇಲ್ದಿರೋ ಕೆಲಸ ಮಾಡಿದ್ದಾರೆ. ಹೌದು, ಕೆಲಸ ಗೌರ್ಮೆಂಟ್ ಅಫ್ಷಿಯಲ್ಲಮ್ಮ. ಸುರೇಶಣ್ಣ ಬಾಣ.